ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದೊಡ್ಡದಾಗಿ ವಾಟ್ಸಪ್ಪಲ್ಲೇ ಮೆಸೇಜ್ ಬರ್ತಾ ಇದೆ. ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ರೀ ಅಪ್ಲೈ ಮಾಡಿ ಅಂತೇಳಿ. ಇದನ್ನು ಅಪ್ಲೈ ಮಾಡಬೇಕಾ ಬೇಡ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಇದರ ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ DBT ಸ್ಟೇಟಸನ್ನು ಚೆಕ್ ಮಾಡಿದ್ರೆ DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇದೆ. ಇನ್ನು ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಫಂಡ್ ರಿಲೀಸ್ ಆಗಿದ್ದೀವೋ ಇಲ್ಲವೋ, ಯಾಕಂದರೆ ಮಾರ್ಚ್ 2026ರಲ್ಲಿ ಬಡ್ಜೆಟ್ ಕೂಡ ಮಂಡನೆ ಆಗಿದೆ. 3,000 ಕೋಟಿ SSP ಸ್ಕಾಲರ್ಶಿಪ್ ಅಭ್ಯರ್ಥಿಗಳಿಗೆ ಅನುದಾನ ಬಿಡುಗಡೆಯಾಗಿದೆ. ಮತ್ತು SSP ಸ್ಕಾಲರ್ಶಿಪ್ ಪೆಂಡಿಂಗ್ ಇರುವಂಥ ಹಣ ಯಾವಾಗ ಬರುತ್ತೆ, ಈ ರೀತಿ ಮೆಸೇಜ್ ಏನಾದರೂ ಬಂದರೆ ರೀ ಅಪ್ಲೈ ಮಾಡಬೇಕನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದು ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಯಾರ್ದೆಲ್ಲ ರಿಜೆಕ್ಟ್ ಆಗಿದೆ ಅಲ್ವಾ, ಕರೆಕ್ಟಾಗಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂತೇಳಿ ರಿಜೆಕ್ಟ್ ಆಗಿರುತ್ತೆ. ಲೆಸ್ ದೆನ್ 60% ಅಂತೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ರಿಜೆಕ್ಟ್ ಆಗಿದೆ. ಈ ರಿಜೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಾಟ್ಸಪ್ಪಲ್ಲೇ ಮೆಸೇಜ್ ಬರ್ತಾ ಇದೆ ಅಪ್ಲೈ ಮಾಡಿ ಅಂತೇಳಿ. ಈ ರೀತಿ ವಾಟ್ಸಪ್ಪಲ್ಲೇ ಮೆಸೇಜ್ ಬಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಇದು ನನ್ನ ಸಲಹೆ. ಹಂಗೇನಾದರೂ ನೀವು ರಿಜೆಕ್ಟ್ ಆಗಿತ್ತು ಅಂದರೆ ಕೆಲವೊಂದಿಷ್ಟು OBC ಸ್ಟೂಡೆಂಟ್ಗಳನ್ನ ಬಿಟ್ಟು ಉಳಿದಿರೋ SC ST ಜನರಲ್ ಮೈನಾರಿಟಿ ಸ್ಟೂಡೆಂಟ್ಗಳಿಗೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಕ್ಕಂಥ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಮೈನಾರಿಟಿ ಸ್ಟೂಡೆಂಟ್ಗಳಿಗೆ ಇದೇ ತಿಂಗಳು ಮಾರ್ಚ್ 15ನೇ ತಾರೀಕು ತನಕ ಟೈಮ್ ಇದೆ. ಮತ್ತು SC ST ವಿದ್ಯಾರ್ಥಿಗಳಿಗೆ 25ನೇ ತಾರೀಕುವರೆಗೂ ಟೈಮ್ ಇದೆ. ಆದಷ್ಟು ಬೇಗ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿತ್ತು ಅಂದರೆ ರೀ ಅಪ್ಲೈ ಮಾಡಿ. ಅಪ್ಲೈ ಮಾಡಬೇಕಾದ್ರೆ ಒಂದು ಸಲಹೆ, ಹೊಸ ಅಪ್ಲಿಕೇಶನ್ ID-ಯನ್ನು ಜನ್ರೇಟ್ ಮಾಡಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ನೀವು ರೀ ಅಪ್ಲೈ ಮಾಡಬೇಕಾದ್ರೆ ಹೊಸ ID-ಯನ್ನು ಜನ್ರೇಟ್ ಮಾಡಬೇಡಿ. ಹಳೆ ID ಇರುತ್ತೆ, ಅದನ್ನು ರಿನ್ಯೂವಲ್ ಮಾಡಿ ಅಪ್ಲೈ ಮಾಡಿ. ಅಂದರೆ ಅದರೊಳಗಡೆ ನಿಮ್ಮ ಡಾಟಾ ಆಲ್ರೆಡಿ ಸೇವ್ ಆಗಿರುತ್ತೆ, ಆದಷ್ಟು ಬೇಗ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಆ ಅಪ್ಲಿಕೇಶನ್ ID ತೆಗಿಬೇಕು ಅಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತಾರೆ ಆ ಮೊಬೈಲ್ ನಂಬರು, ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರು ಮತ್ತು ಮೇಲ್ ID ಇವು 3 ಇದ್ದರೆ ಮಾತ್ರ ರಿನ್ಯೂವಲ್ ಮಾಡ್ಬೋದು. ಆದಷ್ಟು ಬೇಗ ಹೋಗಿ ರಿಜೆಕ್ಟ್ ಆಗಿದ್ರೆ ಅಪ್ಲಿಕೇಶನ್ಗೆ ರೀ ಅಪ್ಲೈ ಮಾಡಿ. ಇದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ವಾಟ್ಸಪ್ ಮೆಸೇಜ್ ಬಂದಿತ್ತಲ್ವ, ಈ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು OBC ಸ್ಟೂಡೆಂಟ್ಗಳಿಗೆ ಯಾವುದೇ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ, ಇಟ್ಸ್ ಟು ಬ್ಯಾಡ್ ಲಕ್ ಅಂತ ಹೇಳ್ಬೋದು ಅವ್ರಿಗೆ. ಬಟ್ ಕೆಲವೊಂದಿಷ್ಟು ಕೆಟಗರಿಗೆ ಮಾತ್ರ ಎಕ್ಸ್ಟೆಂಡ್ ಆಗಿದೆ. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇದೆ, ಏನು ಮಾಡಬೇಕು ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇತ್ತು ಅಂದರೆ ಎಕ್ಸಾಕ್ಟ್ ಆಗಿ ಹೇಳ್ತೀನಿ, 4th ಲೆವೆಲ್ ವೆರಿಫಿಕೇಶನ್ ನಿಮ್ಮದು ಪೆಂಡಿಂಗ್ ಇರುತ್ತೆ. 4th ಲೆವೆಲ್ ವೆರಿಫಿಕೇಶನ್ ಪೆಂಡಿಂಗ್ ಮೇನ್ ರೀಸನ್ ಅಂದರೆ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಿರೋದಿಲ್ಲ. ಈ ಕಾರಣಕ್ಕಾಗಿಯೇ 4th ಲೆವೆಲ್ ವೆರಿಫಿಕೇಶನ್ ಪೆಂಡಿಂಗ್ ಇರುತ್ತೆ. ಆದಷ್ಟು ಬೇಗ ಹೋಗಿ SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ವರ್ಷದ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ, ಬಟ್ ಅಲ್ಲಿ ಹೋಗಿ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಿದ ಮೇಲೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ ಮೇಲೆ ಅದು 2 MB ಕಡಿಮೆ ಇರುವಂತೆ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಫೋನಲ್ಲಿ ಬಂದರೆ ಅಪ್ಲೈ ಮಾಡಿ, ಇಲ್ಲ ಸೈಬರ್ ಸೆಂಟರ್ಗೆ ಹೋಗಿನೇ ಅಪ್ಲೋಡ್ ಮಾಡಿಸಿ 1 ವೀಕ್ ಆದರೆ ಮಾತ್ರ DDO ಅಪ್ರೂವಲ್ ಎಸ್ ಅಂತ ಶೋ ಆಗುತ್ತೆ. ಇದಿಷ್ಟು SSP ಸ್ಕಾಲರ್ಶಿಪ್ ಅಭ್ಯರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ, DDO ಅಪ್ರೂವಲ್ ಕೂಡ ಎಸ್ ಅಂತ ಇದೆ. ಅಮೌಂಟ್ ಯಾವಾಗ ಬರುತ್ತೆ, ಬಡ್ಜೆಟ್ ಕೂಡ 2026ರಲ್ಲಿ ಮಂಡನೆ ಆಗಿದೆ. ಈ 3,000 ಕೋಟಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ಗೆ, ಯಶಸ್ವಿನಿ ಸ್ಕಾಲರ್ಶಿಪ್, ರೈತ ವಿದ್ಯಾನಿಧಿ ಮತ್ತು SSP ಸ್ಕಾಲರ್ಶಿಪ್ಪು, ಈ 4 ಯೋಜನೆಗಳಿಗೆ ಅಮೌಂಟು ಡಿವೈಡ್ ಆಗುತ್ತೆ. ಡಿವೈಡ್ ಆದರೆ ಮಾರ್ಚ್ ಎಂಡ್ ಒಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೂ ಏನೂ ಪ್ರಾಬ್ಲಮ್ ಇಲ್ಲ, ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ನಿಮ್ಮ ಅಕ್ನಾಲಜ್ಮೆಂಟ್ ಕಾಪಿ ಅಂದರೆ ಫಿಸಿಕಲ್ ಕಾಪಿ ನಿಮ್ಮ ತಾಲೂಕು ಆಫೀಸ್ಗೆ ತಲುಪಿದೆ, ಈ ಎಲ್ಲ ಸಮಸ್ಯೆಗಳಿಗೂ ಕ್ಲಿಯರ್ ಆಗಿದ್ದರೆ ಮಾರ್ಚ್ ಎಂಡ್ ಒಳಗಡೆ ನಿಮ್ಮ ಎಲ್ಲ ಖಾತೆಗಳಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.